ಸ್ನೇಹಿತರೆ ನಮಸ್ಕಾರ. ಡಿ ಬಾಸ್ ಅವರ ಡೆವಿಲ್ ನೋಡಿದ್ವಿ, ಸುದೀಪ್ ಅವರ ಮಾರ್ಕ್ ನೋಡಿದ್ವಿ. ಆದರೆ ಕೆಡಿ ದಿ ಡೆವಿಲ್ ಹೇಗಿದೆ ಅನ್ನೋ ಕುತೂಹಲ ತುಂಬ ಜನಕ್ಕಿತ್ತು. ಅದನ್ನು ಸಹ ನೋಡಿದ್ವಿ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಈ ನೆಕ್ಸ್ಟ್ ಲೆವೆಲ್ ಇರೋ ಮೂವಿ ರಿಲೀಸ್ ಆದಾಗಿಂದ ಇಲ್ಲಿವರೆಗೂ ಎಷ್ಟು ಕಲೆಕ್ಷನ್ ಮಾಡಿದೆ ನೋಡೋಣ ಬನ್ನಿ. KVM ಪ್ರೊಡಕ್ಷನ್ ಮತ್ತು ಪ್ರೇಮ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಸಿನಿಮಾ ಕೆಡಿ. ಈ ಸಿನಿಮಾ 100 ಕೋಟಿ ಬಜೆಟ್ನಲ್ಲಿ ತೆರೆ ಕಂಡಿತ್ತು. 100 ಕೋಟಿ ಬಜೆಟ್ನ ಈ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ 3.50 ಕೋಟಿ, ಎರಡನೇ ದಿನ 3.50 ಕೋಟಿ, ಮೂರನೇ ದಿನ 2 ಕೋಟಿ 5 ಲಕ್ಷ, ನಾಲ್ಕನೇ ದಿನ 2 ಕೋಟಿ 35 ಲಕ್ಷ, ಐದನೇ ದಿನ 1 ಕೋಟಿ 20 ಲಕ್ಷ, ಆರನೇ ದಿನ 1 ಕೋಟಿ 12 ಲಕ್ಷ, ಏಳನೇ ದಿನ 75 ಲಕ್ಷ, ಎಂಟನೇ ದಿನ 66 ಲಕ್ಷ. ಒಟ್ಟು ಮೊದಲ ವೀಕ್ನಲ್ಲಿ 15.13 ಕೋಟಿ ಕಲೆಕ್ಷನ್ ಕೆಡಿ ಮಾಡಿದೆ. ಇನ್ನು ಎರಡನೇ ವಾರದ ಕಲೆಕ್ಷನ್ ನೋಡೋದಾದರೆ 9ನೇ ದಿನ 71 ಲಕ್ಷ, 10ನೇ ದಿನ 90 ಲಕ್ಷ, 11ನೇ ದಿನ 90 ಲಕ್ಷ, 12ನೇ ದಿನ 40 ಲಕ್ಷ, 13ನೇ ದಿನ 45 ಲಕ್ಷ, 14ನೇ ದಿನ 29 ಲಕ್ಷ, 15ನೇ ದಿನ 29 ಲಕ್ಷ. ಒಟ್ಟು ಎರಡನೇ ವಾರದ ಕಲೆಕ್ಷನ್ 3 ಕೋಟಿ 94 ಲಕ್ಷ. ಅಂದರೆ ಮೊದಲನೇ ವಾರ 15ರಿಂದ 16 ಕೋಟಿ, ಎರಡನೇ ವಾರ 3ರಿಂದ 4 ಕೋಟಿ, ಎರಡು ಸೇರಿದರೆ 18ರಿಂದ 19 ಕೋಟಿ ಆಯಿತು. ಈ ಕಲೆಕ್ಷನ್ 15 ದಿನಕ್ಕೆ ಇಷ್ಟೇ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಆಸುಪಾಸು ಅಂದ್ರೂ 15 ದಿನಕ್ಕೆ 20ರಿಂದ 25 ಕೋಟಿ ಕಲೆಕ್ಷನ್ ಆಗಿದೆ. ಈ ಸಿನಿಮಾ ರಿಲೀಸ್ ಆದಾಗ 1 ಮತ್ತು 2ನೇ ದಿನ ಸಮ ಪ್ರಮಾಣದಲ್ಲಿ 3.25 ಕೋಟಿ ಬಾಚಿಕೊಂಡಿತ್ತು. ಆದರೆ ಕಾಲಕ್ರಮೇಣ ದಿನ ಕಳೆದಂತೆ ಇದರ ಕಲೆಕ್ಷನ್ ಇಳಿಕೆ ಆಗುತ್ತಿದ್ದು ಸಿನಿಮಾ ತಂಡಕ್ಕೆ ಇದು ದೊಡ್ಡ ಹೊಡೆತವೇ ಸರಿ. ಪ್ರೇಮ್ ರವರು ಮೂವಿ ಮಾಡಬೇಕಾದ್ರೆ 100 ಕೋಟಿ ಬಜೆಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಮೂವಿ ಮಾಡ್ತೀನಿ ಅಂತ ದೊಡ್ಡ ಮಟ್ಟದಲ್ಲಿನೂ ಬಜೆಟ್ ಹಾಕ್ಸಿದ್ರು. ಆದರೆ ಈ 100 ಕೋಟಿ ಬಜೆಟ್ ಹಾಕೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅನಿಸುತ್ತೆ. ಅಲ್ಲ, ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ 100 ಕೋಟಿ ಬಜೆಟಲ್ಲಿ ಮೂವಿ ಮಾಡಿದರೆ ಕಲೆಕ್ಷನ್ ಆಗೋದೇ ಡೌಟ್ ಇರುತ್ತೆ. ಅಂಥದ್ರಲ್ಲಿ ಧ್ರುವ ಸರ್ಜಾ ಅವರು ಇನ್ನು 5ರಿಂದ 6 ಮೂವಿ ಮಾಡಿದರೆ ಅವರಿಗೆ 100 ಕೋಟಿ ಬಜೆಟ್ ಹಾಕಿ ಆ ಬಜೆಟ್ ಬಂಡವಾಳನ ರಿಟರ್ನ್ ಹೇಗೆ ತೆಗಿಬೇಕನ್ನೋ ಪ್ಲಾನ್ ಆದರೂ ಮಾಡಬೇಕಿತ್ತು. ಇಲ್ಲ ಅಂದರೆ ಆ ಬಜೆಟ್ ತಕ್ಕನಂಗೆ ಪ್ರಮೋಷನ್ ಆದರೂ ಮಾಡಬೇಕಿತ್ತು. ಒಂದು ಪ್ರಮೋಷನಲ್ಲಿ ಎಡವಿದ್ದೀರಾ, ಇನ್ನೊಂದು ಥಿಯೇಟರ್ ಲಿಸ್ಟ್ ಮಾಡೋದ್ರಲ್ಲಿ ಎಡವಿದ್ದೀರಾ, ಇನ್ನೊಂದು ಮೇಜರ್ ಏನಂದರೆ IPL ಟೈಮಲ್ಲಿ ಮೂವಿನ ರಿಲೀಸ್ ಮಾಡಿಬಿಟ್ಟು 100 ಕೋಟಿನ ನಾವು ಕಲೆಕ್ಷನ್ ರಿಟರ್ನ್ ತೆಗಿತೀವಿ ಅಂದರೆ ಹೇಗೆ ಸಾಧ್ಯ? ಅಲ್ಲ ಗುರು, ಮೂವಿನ ಜಾಸ್ತಿ ನೋಡೋದು ಯಂಗ್ಸ್ಟರ್ಸು ಈ ಟೈಮಲ್ಲಿ IPL ಅಲ್ಲಿ ಬ್ಯುಸಿ ಇದ್ದಾರೆ. ಅಂಥ ಟೈಮಲ್ಲಿ ಮೂವಿನ ನೋಡೋರು ಯಾರು? ಒಂದು ಮೂವಿಗೆ ಜಾಸ್ತಿ ಕಲೆಕ್ಷನ್ ಆಗೋದು ಶನಿವಾರ ಭಾನುವಾರ. ಆದರೆ ಈ IPL ಟೈಮಲ್ಲಿ ಶನಿವಾರ ಭಾನುವಾರ ಎರಡೆರಡು ಮ್ಯಾಚ್ ಇರುತ್ತೆ. ಈ ಎರಡೆರಡು ಮ್ಯಾಚ್ ಇರೋದ್ರಿಂದ ಶನಿವಾರ ಭಾನುವಾರದ ಕಲೆಕ್ಷನ್ ಸಹ ಉಲ್ಟಾ ಹೊಡೆಯುತ್ತೆ. ಕೆಡಿ ಮೂವಿಗೆ ಡೇ ಟೈಮ್ ಅಷ್ಟು ಇಷ್ಟು ಕಲೆಕ್ಷನ್ ಆಗ್ತಿರ್ಬೋದು, ಆದರೆ ನೈಟ್ ಟೈಮ್ ಮಾತ್ರ ಎಲ್ಲ ಥಿಯೇಟರ್ಗಳು ಖಾಲಿ ಹೊಡೆಯುತ್ತೆ. ಯಾಕಂದ್ರೆ ನೈಟು 7:30ಯಿಂದ 11 ಗಂಟೆವರೆಗೂ IPL ನೋಡೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಫೈನಲಿ ನನ್ಗನ್ಸೋದೇನೆಂದ್ರೆ, ನೀವು ಕೆಡಿ ಮೂವಿನ ಇಷ್ಟು ದಿನ ಪೋಸ್ಟ್ಪೋನ್ ಮಾಡ್ಕೊಂಬಂದ್ರಿ, ಆದರೆ ಇನ್ನು 2 ತಿಂಗಳು ಪೋಸ್ಟ್ಪೋನ್ ಮಾಡಿದರೆ ನೀವು 100 ಕೋಟಿ ಹಾಕಿರೋ ಬಜೆಟ್ಗೆ ಅಟ್ಲೀಸ್ಟ್ 70ರಿಂದ 80 ಕೋಟಿ ಆದರೂ ನೀವು ಬಾಚ್ಕೋಬೋದಿತ್ತು. ಆದರೆ ಈಗ IPL ಇರೋದ್ರಿಂದ 50ರಿಂದ 60 ಕೋಟಿ ಮಾತ್ರ ಕಲೆಕ್ಷನ್ ಮಾಡೋಕ್ಕೆ ಸಾಧ್ಯ. ಹಾಗಾದರೆ ಮೂವಿ ಹಿಟ್ಟಾ ಫ್ಲಾಪಾ ಅಂತ ಕೇಳಿದರೆ ನೀವೇ ಯೋಚನೆ ಮಾಡಿ. 100 ಕೋಟಿ ಬಜೆಟ್ ಹಾಕಿರೋ ಮೂವಿ 50ರಿಂದ 60 ಕೋಟಿ ಕಲೆಕ್ಷನ್ ಮಾಡಿದರೆ ಅದು ಹಿಟ್ಟಾ ಫ್ಲಾಪಾ ಅಂತ. ಇನ್ನೊಂದೇನೆಂದರೆ, ಬಾಲಿವುಡ್ ರೇಂಜಲ್ಲಿ ರೆಡಿ ಆಗ್ತಿರೋ ಟಾಕ್ಸಿಕ್ ಮೂವಿನೇ IPL ಇರೋದ್ರಿಂದ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿರಬೇಕಾದ್ರೆ ನೀವು ಯಾವ ಧೈರ್ಯಕ್ಕೆ ಮೂವಿನ ರಿಲೀಸ್ ಮಾಡಿದ್ರೋ ನನಗಂತೂ ಗೊತ್ತಾಗ್ತಿಲ್ಲ. ಇನ್ನೊಂದು, ಮೂವಿ ಟೀಮ್ಗೆ ಹೇಗೆ ಲಾಸ್ ಆಗುತ್ತೆ ಅಂದರೆ, ಕಾಲೇಜ್ ಡೇಸ್ ಆದರೂ ಇದ್ದಿದ್ರೆ ಕಾಲೇಜ್ ಮುಗಿದ ಮೇಲೆ ಸ್ಟೂಡೆಂಟ್ ಆದರೂ ಮೂವಿ ನೋಡ್ತಿದ್ರು. ಈಗ ಬೇಸಿಗೆ ರಜೆ ಇರೋದ್ರಿಂದ ಯಾವ ಸ್ಕೂಲ್ ಕಾಲೇಜು ನಡೀತಿಲ್ಲ. ಮೂವಿಗೆ ಬರೋರ ಸಂಖ್ಯೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಈ ಬೇಸಿಗೆ ಇರೋದ್ರಿಂದ ಕೆಲಸ ಕಾರ್ಯನೂ ಕಡಿಮೆ, ಕೈಯಲ್ಲಿ ದುಡ್ಡು ಆಡೋದು ಕಡಿಮೆ. ಹಾಗಾಗಿ ಮೂವಿಗೆ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಪ್ರೇಮ್ ಮಾಡಿರೋ ಇನ್ನೊಂದು ಒಳ್ಳೆ ಕೆಲಸ ಏನಂದರೆ, ಈ ಮೂವಿಲಿ ಸುದೀಪ್ನ ಗೆಸ್ಟ್ ರೋಲ್ ಮಾಡಿಸಿದ್ದು. ಯಾಕಂದರೆ ಸುದೀಪ್ ಗೆಸ್ಟ್ ರೋಲಲ್ಲಿ ಇರೋದ್ರಿಂದ ಸುದೀಪ್ ಅಭಿಮಾನಿಗಳು ಎಷ್ಟೋ ಜನ ಈ ಮೂವಿ ನೋಡೋಕೆ ಹೋಗ್ತಿದ್ದಾರೆ. ಇಲ್ಲ ಅಂತಿದ್ರೆ ಮೂವಿ ನೋಡೋರ ಸಂಖ್ಯೆ ಇನ್ನೂ ಕಡಿಮೆ ಆಗಿ ಕಲೆಕ್ಷನಲ್ಲೂ ಕಡಿಮೆ ಆಗೋದು. ಆದರೆ ವಿಪರ್ಯಾಸ ಏನಂದರೆ, ಇದರಲ್ಲಿ ಧ್ರುವ ಸರ್ಜಾ, ಸುದೀಪ್, ರವಿಚಂದ್ರನ್, ರಮೇಶ್ ಅರವಿಂದ್ ಇಷ್ಟು ಜನ ಹೀರೋಗಳಿದ್ರೂ ಹಾಕಿರೋ ಬಂಡವಾಳನ ತೆಗಿಯೋಕ್ಕಾಗ್ತಿಲ್ಲ. ಓಕೆ ಸ್ನೇಹಿತರೆ, ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೀವೇನಾದರೂ ಇನ್ನೂ ಕೆಡಿ ಮೂವಿ ನೋಡಿಲ್ಲ ಅಂದರೆ ಹೋಗಿ ನೋಡಿರೋರು ಮೂವಿ ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.